ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋದೆ ಈ ವರ್ಷ ಮಹಾಕುಂಭ ಮೇಳ ಏನಿದೆ ಅದು ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ನಡೆಯಲಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಆದ್ರೆ ನಮಗೆ ಮಹಾಕುಂಭ ಮೇಳ ಅಂದ ತಕ್ಷಣ ನೆನಪು ಬರೋದು ಅದು ಹಿಂದೂವಿನ ದೊಡ್ಡ ಲಾರ್ಜೆಸ್ಟ್ ಗ್ಯಾದರಿಂಗ್ ಅಂತ, ಬಿಗ್ಗೆಸ್ಟ್ ಹಿಂದೂ ಫೆಸ್ಟಿವಲ್ ಅಂತ. ಹಾಗೆ ಅಲ್ಲಿ ಕೋಟ್ಯಾದ ಮಂದಿ ಭಕ್ತರು, ಸಾಧುಗಳು, ಅಘೋರಿಗಳು ಎಲ್ಲ ಹೋಗ್ತಾರ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಹಾಗೆ ಮಹಾಕುಂಭ ಮೇಳ ಅಂದ್ರೆ ಯಾಕೆ ಸ್ಪೆಷಲ್ ಅಂತ ನೀವು ಕೇಳಿದ್ರೆ, ಅಲ್ಲಿ ಹೋಗೋ ಪ್ರತಿಯೊಬ್ಬ ಸಾಧುಗೂ ಪ್ರತಿಯೊಬ್ಬ ಭಕ್ತಿಗೂ ಒಂದು ಸ್ಟೋರಿ ಆದ್ರೆ ಇರುತ್ತೆ, ಒಂದು ಜರ್ನಿ ಆದ್ರೆ ಇದ್ದೇ ಇರುತ್ತೆ. ಸೊ ಅಂತ ಒಂದು ಜರ್ನಿ ಬಗ್ಗೆ, ಅಂತ ಒಂದು ಸ್ಟೋರಿ ಬಗ್ಗೆ ಈ ವಿಡಿಯೋಲಿ ನಾವು ನೋಡ್ಲಿದ್ದೇವೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮಹಾಕುಂಭ ಮೇಳ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀರಾ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀರಾ. ಅಲ್ಲಿ ನಿಮ್ಮ ಸುತ್ತು ಕೋಟ್ಯಾದಿ ಮಂದಿ ಭಕ್ತರಿದ್ದಾರೆ. ಕೆಲವರಾದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ, ಇನ್ ಕೆಲವರು ಅಘೋರಿಗಳು, ಸಾಧುಗಳು ಧ್ಯಾನ ಮಾಡ್ತಿದ್ದಾರೆ, ಇನ್ ಕೆಲವರಾದ್ರೆ ದೇವರ ಭಕ್ತಿಯಲ್ಲಿ ಮುಳುಗಿದ್ದಾರೆ. ಇಂಥ ಒಂದು ಜಾಗನ ಎಕ್ಸ್ಪೀರಿಯನ್ಸ್ ಮಾಡೋದು, ಇಂಥ ಒಂದು ಭಕ್ತಿ ಭಾವಗಳು ತುಂಬಿರುವಂಥ ಜಾಗನ ಎಕ್ಸ್ಪೀರಿಯನ್ಸ್ ಮಾಡೋದು ಅದೃಷ್ಟ ಅಂತಾನೆ ಹೇಳ್ಬೋದು. ಸೊ ಇಂತಹ ಒಂದು ಜಾಗದಲ್ಲೇ ನಮಗೆ ಒಂದು ವ್ಯಕ್ತಿ ಆದ್ರೆ ಪರಿಚಯ ಆಗ್ತಾರೆ, ಅವರೇ ಅಭಯ್ ಸಿಂಗ್. 10 साल बाद अभय सिंह या 5 साल बाद कहाँ होंगे? नहीं ये तो पहली जो है ना, किंग बनने वाला हूँ ना मैं, किंग ऑफ द वर्ल्ड. और वो दुनिया के सर्टिफिकेट से नहीं बनूंगा, महादेव के सर्टिफिकेट से बनूंगा. ಅಭಯ್ ಸಿಂಗ್ ಈ ಮಧ್ಯೆ ನಾವು ನೋಡ್ಬೋದು ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಇನ್ಸ್ಟಾ ಅಲ್ಲಿ ಆಗ್ಬೋದು, ಯೂಟ್ಯೂಬ್ ನಲ್ಲಿ ಆಗ್ಬೋದು. ಅವ್ರು ಯಾಕೆ ಟ್ರೆಂಡಿಂಗ್ ಬಂದ್ರು, ಯಾಕೆ ವೈರಲ್ ಆಗ್ತಿದ್ದಾರೆ ಅಂದ್ರೆ, ಆ ಒಬ್ಬ ವ್ಯಕ್ತಿ ಯಾಕೆ ಸಾಧುವಾಗಿ ಕನ್ವರ್ಟ್ ಆದ್ರು. ಈವನ್ ಇಂಜಿನಿಯರಿಂಗ್ ಮುಗಿಸಿ, ಅದು ಕೂಡ ನಾರ್ಮಲ್ ಕಾಲೇಜ್ನಲ್ಲ, ಅದು ಕೂಡ IIT ಬಾಂಬೆ ಅಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅವರು ಏರೋಸ್ಪೇಸ್ ಇಂಜಿನಿಯರಿಂಗ್ ಮುಗಿಸಿ ಆ ನಂತರ ಅವರು ಸಾಧುವಾಗಿ ಕನ್ವರ್ಟ್ ಆದ್ರು. ಯಾಕೆ ಒಬ್ಬ ವ್ಯಕ್ತಿ, ಒಬ್ಬ ಎಜುಕೇಶನ್ ಪಡೆದ ವ್ಯಕ್ತಿ ಈ ರೀತಿ ಸಾಧುವಾಗಿ ಕನ್ವರ್ಟ್ ಆದ? ಅವರು ನಿಜವಾಗ್ಲೂ ಲವ್ ಬ್ರೇಕಪ್ ಆಗಿದ್ರಿಂದ ಈ ತರ ಸಾಧುವಾಗಿ ಕನ್ವರ್ಟ್ ಆದ್ರ, ಇಲ್ಲ ಅವ್ರ ಪೇರೆಂಟ್ಸ್ ಇಂದ ಕನ್ವರ್ಟ್ ಆದ್ರ? ನಾವು ನೋಡ್ಬೋದು ರೀಲ್ಸ್ ಅಲ್ಲಿ ಏನ್ ತೋರಿಸ್ತಿದ್ದಾರೆ ಅಂದ್ರೆ, ಆತನಿಗೆ ಲವ್ ಬ್ರೇಕಪ್ ಆದ್ರಿಂದ ತಾನು ಸಾಧುವಾಗಿ ಕನ್ವರ್ಟ್ ಆದ್ರು ಅಂತ. ಬಟ್ ಅವರ ಪೇರೆಂಟ್ಸ್ ರೋಲ್ ಏನಿದೆ ಅವರ ಲೈಫ್ ಅಲ್ಲಿ, ಅದು ಇಂಪ್ಯಾಕ್ಟ್ ಮಾಡ್ತಾ ಅವರು ಸಾಧುವಾಗಿ ಕನ್ವರ್ಟ್ ಮಾಡೋದು ಅನ್ನೋದು ಈ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಸೊ ತಿಳ್ಕೊಳಕ್ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ನಿಮಗೆ ನನ್ನ ವಿಡಿಯೋಸ್ ನಿಮಗೆ ದಿನ ಬರುತ್ತೆ. ಸೊ ಇಂತಹ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಬರಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಹೋಗೋದಾದ್ರೆ, ಅಭಯ್ ಸಿಂಗ್ ಅನ್ನೋ ವ್ಯಕ್ತಿ ಹರಿಯಾಣದ ಹುಡುಗ. ಚಿಕ್ಕವಾಗಿನಿಂದ ಆತ ಎಂತಹ ಎನ್ವಿರಾನ್ಮೆಂಟ್ ನಲ್ಲಿ ಬೆಳೆದಿದ್ದಾನೆ ಅಂದ್ರೆ, ಅವರ ಅಪ್ಪ ಅಮ್ಮ ಏನಿದ್ದಾರೆ ಅವರು ದಿನ ಜಗಳ ಆಡೋರಂತೆ. ಸೊ ಇಂತಹ ಒಂದು ಜಗಳವನ್ನು ನೋಡಿದ ಅಭಯ್ ಸಿಂಗ್ಗೆ ನಿಜವಾದ ಪ್ರೀತಿ ಏನೋ ಗೊತ್ತಾಗ್ಲಿಲ್ಲ. ಹಾಗೆ ಆತನಿಗೆ ನಿಜವಾದ ಅಫೆಕ್ಷನ್ ಏನು, ನಿಜವಾದ ಪ್ರೀತಿ ಏನು, ನಿಜವಾದ ಫ್ಯಾಮಿಲಿ ಅಂದ್ರೆ ಏನು, ಯಾಕೆ ಮನುಷ್ಯ ಹೀಗೆ ಬಿಹೇವ್ ಮಾಡ್ತಾನೆ ಅನ್ನೋದು ಅರ್ಥನೇ ಆಗ್ಲಿಲ್ಲ. ಆತನು ಅಂತಹ ಎನ್ವಿರಾನ್ಮೆಂಟ್ ನಲ್ಲಿ ಬೆಳೆದಿದ್ದಾನೆ. ಸೊ ನೀವು ಕೂಡ ಒಂದು ವೇಳೆ ಅಂತಹ ಎನ್ವಿರಾನ್ಮೆಂಟ್ ನ ನೋಡಿದ್ರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಸೊ ಇಂತಹ ಎನ್ವಿರಾನ್ಮೆಂಟ್ ನಲ್ಲಿ ಬೆಳೆದ ಅಭಯ್ ಸಿಂಗ್ ಲೇಟರ್ ಏನ್ ಮಾಡ್ತಾರೆ ಅಂದ್ರೆ, ಅವರು ಪೀಸ್ನ ಹುಡುಕ್ತಾ ಹೋಗ್ತಾರೆ, ಶಾಂತಿಯನ್ನು ಹುಡುಕ್ತಾ ಹೋಗ್ತಾರೆ. ಸೊ ಅವ್ರ ಅಪ್ಪ ಅಮ್ಮ ದಿನ ಜಗಳ ಮಾಡೋದು, ಹಾಗೆ ಆತನ ಮೇಲೆ ಕೂಡ ಒತ್ತಡ ಮಾಡ್ತಿದ್ರು, ನೀನು ಈ ಕೋರ್ಸ್ ಮಾಡು, ಇದು ಓದು, ಅದು ಓದು ಅಂತ. ಅಭಯ್ ಸಿಂಗ್ ಅವರ ಪೇರೆಂಟ್ಸ್ನ ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ, ಅಭಯ್ ಸಿಂಗ್ ಪ್ರಕಾರ ಅವರ ಒಬ್ಬ ಪೇರೆಂಟ್ಸ್ ಅನ್ನೋರು ಹೇಗಿರ್ಬೇಕಂದ್ರೆ, ಮಕ್ಕಳಿಗೆ ಏನ್ ಇಷ್ಟ ಅದರಲ್ಲಿ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು, ಅದರಂತೆ ಅವ್ರು ನಡ್ಕೋಬೇಕು, ಅವ್ರಿಗೆ ಏನ್ ಇಷ್ಟನೋ ಅದರಲ್ಲಿ ಅವ್ರಿಗೆ ಮುಂದೆ ಕಳಿಸ್ಬೇಕು ಅನ್ನೋದು ಅಭಯ್ ಸಿಂಗ್ ಅಭಿಪ್ರಾಯ. ಬಟ್ ನಮ್ಮ ಇಂಡಿಯನ್ ಪೇರೆಂಟ್ಸ್ ನಿಮ್ಗೆ ಗೊತ್ತಿರೋದೆ 90%, 95% ಅನ್ಕೊಳ್ಳಿ, ಇಂಡಿಯನ್ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಏನ್ ಇಷ್ಟ, ಸೊ ಇಫ್ ಇನ್ ಕೇಸ್ ಅದನ್ನ ಅವರು ಸಾಧಿಸಿಲ್ಲ ಅನ್ಕೊಳ್ಳಿ, ಅವ್ರ ಪೇರೆಂಟ್ಸ್ ಅವರ ಮಕ್ಕಳ ಮೇಲೆ ಅದನ್ನ ಹಾಕಿ, ನೀನ್ ಇದು ಮಾಡಪ್ಪ ಅಂತ ಅವರ ಆಸೆಗಳನ್ನು ಮಕ್ಕಳ ಆಸೆಗಳಾಗಿ ಕನ್ವರ್ಟ್ ಮಾಡ್ಬಿಡ್ತಾರೆ. ಸೊ ಇದು ತಪ್ಪು ಅಂತ ಅಭಯ್ ಸಿಂಗ್ ನ ಅಭಿಪ್ರಾಯ. ಸೊ ಇದೇ ಅವರು ಹೇಳ್ತಿದ್ದಾರೆ. ಹಾಗೆ ಅಭಯ್ ಸಿಂಗ್ ಮೇಲೆ ಹೀಗೆ ಪ್ರೆಷರ್ ಮಾಡ್ತಾ ಇದ್ರು ಅವ್ರ ಪೇರೆಂಟ್ಸ್. ಈವನ್ ಅವ್ರ ಅಮ್ಮ ಕೂಡ UPSC ಕ್ಲಿಯರ್ ಮಾಡಬೇಕು ಅಭಯ್ ಸಿಂಗ್ ಅಂತಾನೆ ಇಷ್ಟ ಆಯ್ತಂತೆ. ಸೊ ಹಾಗೆ ಅಭಯ್ ಸಿಂಗ್ ಆಮೇಲೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಮುಗಿಸಿ ಕೆನಡಾ ಅಲ್ಲಿ ಆದ್ರೆ ವರ್ಕ್ ಮಾಡ್ತಾರೆ ಇವರು. ಸೊ ಅವರು ಇಯರ್ಗೆ 36 lakhs ಅರ್ನ್ ಮಾಡ್ತಿದ್ರಂತ. ಆಮೇಲೆ ಫೋಟೋಗ್ರಫಿ ಮಾಡಿದ್ರು, ಆಮೇಲೆ ಸೈಕಾಲಜಿ ಕೂಡ ಓದಿದಾರೆ. ಸೊ ಈ ತರ ಅಭಯ್ ಸಿಂಗ್ ಅನ್ನೋ ವ್ಯಕ್ತಿ ಇಷ್ಟು ಹೋದ್ರು ಕೂಡ ಸಾಧುವಾಗಿ ಕನ್ವರ್ಟ್ ಆದ್ರು. ಯಾಕೆ ಅಂದ್ರೆ ಪೇರೆಂಟ್ಸ್ನ ಪ್ರೆಷರ್ ಇಂದ. ಪೇರೆಂಟ್ಸ್ ಲವ್ ಅಂಡ್ ಅಫೆಕ್ಷನ್ ಏನಿತ್ತು, ಅವರ ಎನ್ವಿರಾನ್ಮೆಂಟ್
ಅಲ್ಲಿ ಏನಾದ್ರೆ ಬೆಳೆದ್ರು ಇವರು ಅಭಯ್ ಸಿಂಗ್ ಅನ್ನೋ ವ್ಯಕ್ತಿ, ಇದು ಅವರಿಗೆ ತುಂಬಾನೇ ಇಷ್ಟ ಆಗಿಲ್ಲ, ತುಂಬಾನೇ ಡಿಸ್ಟರ್ಬಿಂಗ್ ಅನಿಸ್ತಿತ್ತು. ಹಾಗೆ ಇವ್ರಿಗೆ ಎಲ್ಲೂ ಶಾಂತಿ ಅನ್ನೋದು ಸಿಗ್ತಾ ಇಲ್ಲ ಇವರು. ಅದಕ್ಕೋಸ್ಕರ ಇವರು ಸ್ಪಿರಿಚುಯಾಲಿಟಿಯಲ್ಲಿ ಇವರ ಶಾಂತಿಯನ್ನ, ಇವರ ಲೈಫ್ನ ಹುಡುಕ್ತಾ ಹೋದ್ರು. ಆ ನಂತರ ಅಭಯ್ ಸಿಂಗ್ ಅನ್ನೋರು ಒಬ್ಬ ಶಾರ್ಟ್ ಫಿಲಿಮ್ ಕೂಡ ತೆಗಿತಾರೆ ಅವರ ಪೇರೆಂಟ್ಸ್. ಆಮೇಲೆ ಅಲ್ಲಿ ಅವ್ರಿಗೆ ಲವ್ ಆದ್ರೆ ಆಗುತ್ತೆ. ಸೊ ಅಲ್ಲಿ ಕೂಡ ಅವರು ಹುಡುಕ್ಲಿಕ್ಕೆ ಹೋಗ್ತಾರೆ, ಮೇ ಬಿ ನನಗೆ ಇಲ್ಲಿ ಶಾಂತಿ ಸಿಗ್ಬೋದು ಏನೋ, ಇಲ್ಲಿ ನನಗೆ ಲೈಫ್ನ ಆನ್ಸರ್ ಸಿಗ್ಬೋದೇನೋ ಅಂತ ಲವ್ ಮಾಡ್ತಾರೆ. 4 ವರ್ಷ ರಿಲೇಶನ್ಶಿಪ್ನಲ್ಲಾದರೆ ಇರ್ತಾರೆ ಅಭಯ್ ಸಿಂಗ್. ಆದರೂ ಕೂಡ ಅವ್ರಿಗೆ ಎಂತಹ ಫೀಲಿಂಗ್ ಕೂಡ ಬರೋದಿಲ್ಲ. ಸೊ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಇಲ್ಲಿ ಕೂಡ ಅಂತಹ ಫೀಲಿಂಗ್ಸ್ ಬರ್ತಿಲ್ಲ. ಸೊ ಆಗ ಅವರು ಸ್ಪಿರಿಚುಯಾಲಿಟಿ ಒಳಗಡೆ ಡೀಪ್ ಆಗಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ, ಎಲ್ಲ ತಿಳ್ಕೊತಾರೆ, ಸಾಧುಗಳ ಹತ್ರ ಹೋಗ್ತಾರೆ, ಅಲ್ಲಿ ವಿದ್ಯೆಗಳನ್ನು ಕಳೀತಾರೆ. ಈ ರೀತಿ ಅಭಯ್ ಸಿಂಗ್ ಅನ್ನೋ ವ್ಯಕ್ತಿ ತನಗೆ ಲವ್ ಬ್ರೇಕಪ್ ಅನ್ನೋದು ಆಗಿಲ್ಲ, 4 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ತನಗೆ ಆ ರೀತಿ ಫೀಲಿಂಗ್ಸ್ ಬರೋದಿಲ್ಲ ಮ್ಯಾರೇಜ್ ಮಾಡ್ಕೋಬೇಕು. ಯಾಕಂದ್ರೆ ಅವರು ಚಿಕ್ಕವಾಗಿನಿಂದ ಬೆಳೆದಿದ್ದು ಒಬ್ಬ ಎಂತಹ ಎನ್ವಿರಾನ್ಮೆಂಟ್ ಅಂದ್ರೆ ಅವ್ರ ಅಪ್ಪ ಅಮ್ಮ ಯಾವಾಗಲೂ ಜಗಳ ಆಡ್ತಿದ್ರು. ಸೊ ಅವರಿಗೆ ಅನಿಸ್ಲಿಲ್ಲ, ಮೇ ಬಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಹೇಗೆ ಆ ರೋಲ್ನ ನಿಭಾಯಿಸ್ಬೇಕು ಅಂತ. ಮ್ಯಾರೇಜ್ ಆದ್ಮೇಲೆ ಆ ರೋಲ್ನ ಹೇಗೆ ನಿಭಾಯಿಸ್ಬೇಕು ಅಂತ ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಪೇರೆಂಟ್ಸ್ನ ನೋಡಿ ಆತ ಏನು ಕಲ್ತ್ಕೊಳ್ಳಿಲ್ಲ ಅಲ್ಲಿ. ಸೊ ಹೀಗೆ ಆತ ಎಲ್ಲವನ್ನು ಬಿಟ್ಟು ಒಬ್ಬ ಸಾಧುವಾಗಿ ಕನ್ವರ್ಟ್ ಆಗ್ತಾರೆ. ಸೊ ಅಲ್ಲಿ ಆಗ ಅವರು ಪ್ರಯಾಗ್ರಾಜ್ಗೆ ಬಂದಾಗ ರಿಪೋರ್ಟರ್ಸ್ ಎಲ್ಲ ಹೋಗಿ ಕೇಳ್ತಾರೆ, ಯಾಕೆ ಹೆಂಗೆ ಏನು ಮಾಡ್ತಿದ್ರಿ ನೀವು ಅಂದರೆ, ಅವಾಗ IIT ಮಾಡ್ತಿದ್ದೆ, ಹೀಗೆ ಸಾಧುವಾಗಿ ಕನ್ವರ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಆತ ವೈರಲ್ ಆಗಿದ್ದಾನೆ ತಮ್ಮ ಪೇರೆಂಟ್ಸ್ ರಿಂದ ಈ ವ್ಯಕ್ತಿ ಅನ್ನೋರು. ಸೊ ಅವರ ಇಂಪ್ಯಾಕ್ಟಿಂದಾನೇ ಇವರು ಸಾಧುವಾಗಿ ಕನ್ವರ್ಟ್ ಆದರೂ ಹೊರತು ಇವರ ಲವ್ ಬ್ರೇಕಪ್ ಇಂದ ಮಾತ್ರ ಅಲ್ಲ. ಸೊ ಇದು ರಿಯಾಲಿಟಿ ಅಂತ ನಾವು ತಿಳ್ಕೊಬೋದು. ಈತ ನಾರ್ಮಲ್ ನೀವು ಎಲ್ಲ ನೋಡುವ ಗುರುಗಳು ಸಾಧುಗಳು ಆ ರೀತಿ ಅಲ್ಲ, ಮರದ ಕೆಳಗಡೆ ಕುತ್ಕೊಂಡ್ಬಿಟ್ಟು ನೀವೆಲ್ಲ ಈ ಲೋಕವನ್ನು ತ್ಯಜಿಸಿಬಿಡಿ ಮಕ್ಕಳೇ ಅಂತ ಏನು ಹೇಳ್ತಿಲ್ಲ. ಈಸ್ ಟೆಲಿಂಗ್ ದಟ್ ಗಾಡ್ ಈಸ್ ಎವ್ರಿಥಿಂಗ್ ಅಂತ. ಸೊ ನೀವೆಲ್ಲ ಮಾಯೆಯಲ್ಲಿದ್ದೀವಿ, ನಾವು ಅಟ್ಯಾಚ್ಮೆಂಟ್ಸಲ್ಲಿ ಇದ್ದೀವಿ. ನಮಗೆ ಮನುಷ್ಯ ಅನ್ನೋ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಂದರೆ ತನ್ನ ಆಸೆಗಳನ್ನೋದು ಎಂದಿಗೂ ನಿಲ್ಲೋದಿಲ್ಲ. ಆತನ ಆಸೆಗಳು ಯಾವಾಗಲೂ ಮುಂದೆ ಹೋಗುತ್ತೆ. ನೀನು ಒಂದು ಐಫೋನ್ ತಗೋಬೇಕಂದ್ರೆ ತಗೊಂಡ್ಬಿಡ್ತೀಯ, ಅದು ಎಷ್ಟು ದಿನ ನಿನಗೆ ಖುಷಿ ಕೊಡುತ್ತೆ ಅಂದರೆ 1 ತಿಂಗಳು ಇಲ್ಲ ಕೆಲವೊಂದು ವಾರಗಳು ಮಾತ್ರ. ಆನಂತರ ನಿನ್ನ ಆಸೆ ಅನ್ನೋದು ಬೇರೆ ಒಂದು ಕಡೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀನು ಒಂದು ಮಾಯ ಅನ್ನೋ ಒಂದು ಸರ್ಕಲ್ನಲ್ಲಿ ಇದೆಯಾ ಅಂತ ಅಭಯ್ ಸಿಂಗ್ನ ಅಭಿಪ್ರಾಯ. ಸೊ ದೇವರಿಗಿಂತ ಯಾವುದು ದೊಡ್ಡದಿಲ್ಲ ಅಂತ ತಿಳ್ಕೊಂಡ ಅಭಯ್ ಸಿಂಗ್ ಸಾಧುವಾಗಿ ಕನ್ವರ್ಟ್ ಆಗ್ತಾರೆ. ಸೊ ಇದು ಅವರ ಜರ್ನಿ, ಅಭಯ್ ಸಿಂಗ್ನ ಜರ್ನಿ. ಸೊ ಈ ಒಂದು ವ್ಯಕ್ತಿಯ ಜರ್ನಿ ತುಂಬಾ ಚೆನ್ನಾಗಿದೆ. ಎಸ್, ದಿಸ್ ಇಸ್ ದ ಸ್ಟೋರಿ ಆಫ್ ಅಭಯ್ ಸಿಂಗ್. ಸೊ ಇಂತಹ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ದಿನ ನಾನು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮೂಲಕ ನಿಮ್ಮ ಮುಂದೆ ನಾನು ಇರ್ತೀನಿ. ನನ್ನ ಹೆಸರು ವಂಶಿ. ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.